ನೆಮ್ಮದಿ ಭಾವ ಮೂಡಿಸಿದ ಸುಮಧುರ ಗೀತೆಗಳ ಸಂಗೀತ ಸಂಜೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಜಾಗತೀಕರಣದಿಂದಾಗಿ ಜೀವನ ಮೌಲ್ಯಗಳು ಬದಲಾಗುತ್ತಿವೆ. ಧಾವಂತದ ಬದುಕಿನಲ್ಲಿ ಸಂಪ್ರದಾಯ ಸಂಸ್ಕೃತಿಗಳು ಹೊಸ ರೂಪ ಪಡೆಯುತ್ತಿವೆ. ಇಂತಹ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂದು ಮಾಜಿ ಸಂಸದರಾದ ಪ್ರೊಫೆಸರ್ ಐಜಿ ಸಮೀರವರು ಸವಾಯಿ ಗಂಧರ್ವ ಕಲಾಮಂದಿರದಲ್ಲಿ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿದ್ದ ದಿವಂಗತ ವೀರಪ್ಪ ಮಡಿವಾಳಪ್ಪ ವಳಸಂಗ್ ಮತ್ತು ದಿವಂಗತ ರುದ್ರಮ್ಮ ವಳಸಂಗ್ ದತ್ತಿ, ದಿವಂಗತ ಸಾವಕ್ಕ ಹುಗುಳಿಕರ್ ದತ್ತಿ, ಗುರುದೇವಿ ಮತ್ತು ವೀರಯ್ಯ ಚಿಕ್ಕಮಡ್ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಮತ್ತು ಸುಮಧುರ ಗೀತೆಗಳ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಡಾಕ್ಟರ್ ರಮೇಶ್ ಮಹಾದೇವಪ್ಪನವರು ಸಾರ್ವಜನಿಕರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ದತ್ತಿ ಇಡುವುದರ ಮೂಲಕ ಪ್ರೋತ್ಸಾಹಿಸಬೇಕು ಎಂದು ಕರೆ ನೀಡಿದರು. ಸುನೀಲ್ ಪತ್ರಿ ಅವರ ಮಾರ್ಗದರ್ಶನದಲ್ಲಿ ಕನ್ನಡ ಕವಿಗಳು ವಿರಚಿತ ಸುಮಧುರ ಗೀತೆಗಳ ಸಂಗೀತ ಸಂಜೆ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಧಾರವಾಡ ಜಿಲ್ಲೆಯ 8 ತಾಲೂಕುಗಳಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಶಂಭಯ್ಯ ಹಿರೇಮಠ್, ವೈಷ್ಣವಿ ಹಾನಗಲ್, ಪೂರ್ಣಿಮಾ ಮುತ್ನಾಳ್, ಪದ್ಮಾಕ್ಷಿ ಒಡೆಯರ್, ಶಾಂತಾ ಲಕ್ಷ್ಮೇಶ್ವರ್, ಭೀಮಾ ರಾಶಿ ಹೂಗಾರ್, ಪ್ರಮೀಳಾ ಜಕ್ಕನ್ನವರ್, ಮಂಜುನಾಥಿ ಎಲ್ಲಿವಾಳ್ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಎಸ್ಎಚ್ಜಿ ಎಂವಿಎಸ್ ಮಹಿಳಾ ಮಹಾವಿದ್ಯಾಲಯ ಸಂಗೀತ ವಿಭಾಗದ ವಿದ್ಯಾರ್ಥಿನಿಯರು ನಾಡಗೀತೆ ಪ್ರಸ್ತುತಪಡಿಸಿದರು. ಹುಬ್ಬಳ್ಳಿ ಕಸಾಪ ನಗರ ಘಟಕದ ಪದಾಧಿಕಾರಿಗಳು ಪ್ರಾರ್ಥಿಸಿದರು. ಸಂಧ್ಯಾ ದೀಕ್ಷಿತ್ ಸ್ವಾಗತಿಸಿದರು. ವಿದ್ಯಾ ವಟಮೂರಿ ವಂದಿಸಿದರು. ಪ್ರೊಫೆಸರ್ ಕೆಎಸ್ ಕೋಜಲ್ಗಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ವೇದಿಕೆ ಮೇಲೆ ದತ್ತಿದಾನಿಗಳು ಆದ ಪ್ರೊಫೆಸರ್ ಜಿವಿ ಚಿಕ್ಕಮಠ್, ವೀರಣ್ಣ ಹುಬ್ಳಿಕರ್, ಪ್ರೊಫೆಸರ್ ಜಿವಿ ವಳಸಂಗ್ ಅವರು ಇದ್ದರು. ಬಿಎ ಪಾಟೀಲ್, ಆರ್ಟಿ ತವಣಪ್ಪನವರ್, ಜಯಪ್ರಕಾಶ್ ತೆಂಗಿನಕಾಯಿ, ಎಸ್ಕೆ ಆದಪ್ಪನವರ್, ಶಶಿಧರ್ ಸಾಲಿ, ಮಹೇಶ್ ದ್ಯಾಮಪ್ಪನವರ್, ವೆಂಕಟೇಶ್ ಮರೆಗುತ್ತಿ, ಮಲ್ಲಿಕಾರ್ಜುನ್ ಸಾವ್ಕಾರ್, ಚನ್ನಬಸಪ್ಪ ಧಾರವಾಡ ಶೆಟ್ಟರ್, ನಿತಿನ್ ಚಂದ್ ಹತ್ತಿಕಾಳ್, ಆರ್ಸಿ ಹಲಗತ್ತಿ, ಡಾಕ್ಟರ್ ಡಿಟಿ ಪಾಟೀಲ್, ಮಾಂತೇಶ್ ನರೇಗಲ್, ರಮೇಶ್ ಭರ್ಮಗೌಡರ್, ರಮೇಶ್ ಸೋಲಾರ್ಗೋಪ್, ಗುರುರಾಜ್ ಸಬ್ನೀಸ್, ಅನ್ವರ್ ಹುಬ್ಬಳ್ಳಿ, ಎಸ್ಜಿ ಬಿಸರೊಟ್ಟಿ, ಡಾಕ್ಟರ್ ಪ್ರಭಾಕರ್ ಲಂಗಮ್ನವರ್, ಸಿದ್ದಮ್ಮ ಅಡವೆನ್ನವರ್, ಅನ್ಸಿಯಾ ಪಾಟೀಲ್, ಗಿರಿಜಾ ಚಿಕ್ಕಮಠ್, ಸುಮಂಗಲ ಅಂಗಡಿ, ಜಯಲಕ್ಷ್ಮಿ ಉಮಚ್ಗಿ, ಡಾಕ್ಟರ್ ಎಸ್ಆರ್ ಕೆಂಚನ್ನವರ್, ಕೆ ದೊಡ್ಡಮನಿ, ಸುರೇಶ್ ಹೊರಕೆರಿ, ಪ್ರೊಫೆಸರ್ ಎಸ್ಎಂ ಸಾತ್ಮಾರ್ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಧಾರವಾಡಕ್ಕಿಂತಲೂ ಹುಬ್ಬಳ್ಳಿಯಲ್ಲಿ ಹೆಚ್ಚು ಕವಿಗಳಿದ್ದಾರೆ. ಧಾರವಾಡದಲ್ಲಿರ್ತಕ್ಕಂಥ ಎಲ್ಲ ಕವಿಗಳು ಸಾಮಾನ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಕವಿಗಳು ಸಾಹಿತಿಗಳು ಎಲ್ಲರೂ ಬ್ಯಾಂಕ್, ರೈಲ್ವೆ, ಬೇರೆ ಬೇರೆ ಸಂಘಟನೆಗಳಲ್ಲಿ ಕೆಲಸ ಮಾಡುವ ಶಿಕ್ಷಕರ ಸಂಘಟನೆಗೆ. ಆದರೆ ಸಾಹಿತ್ಯೇತರ ಶಿಕ್ಷಣ ಕ್ಷೇತ್ರದ ಹೊರಗಿದ್ದಂಥವರು ಭಾಳ ಅಭಿವೃದ್ಧಿಯಾಗಿರ್ತಕ್ಕಂತಹ, ಭಾಳ ಸಮೃದ್ಧಿಯಾಗಿರ್ತಕ್ಕಂತಹ ಮಾಡಿದರು. ನಾನು ಇಷ್ಟು ಮಾಡಿದಾಗ ನನಗೆ 150 ಜನ ಸಿಕ್ಕಿದ್ದಾರೆ ಹುಬ್ಬಳ್ಳಿ ಕವಿಗಳು, 150. ಮತ್ತು ಬಹಳಷ್ಟು ಜನರಿಗೆ ಪ್ರಶಸ್ತಿ ಬಂದಿದ್ದಾರೆ. ಬಹಳಷ್ಟು ಜನರಿಗೆ ನಮ್ಮ ಮಾಂತಪ್ಪ ನಂದೂರು ಇರಬಹುದು, ಅಂದರೆ ಕಡಿಮೆ ದಂಪತಿಗಳಿರಬಹುದು. ಎಲ್ಲರಿಗೂ ಪ್ರತಿ ವರ್ಷ ಒಂದಿಲ್ಲ ಒಂದು 2-3 ಸಾಹಿತ್ಯ ವ್ಯಕ್ತಿಗಳು ಪ್ರಶಸ್ತಿಗಳು ಹುಬ್ಬಳ್ಳಿಗೆ ಬರ್ತಾ ಇರುವುದು ಭಾಳ ಸಂತೋಷ ಆಗಿರ್ತಕ್ಕಂಥ ಮಾತನ್ನು ಹೇಳಿ, ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಹುಬ್ಬಳ್ಳಿಯ ಸಹಭಾಗಿಗಳು, ಸಂಘಟನೆಯವರು ಎಲ್ಲರೂ ನಮಗೆ ಸಹಕಾರ ಕೊಡೋದ್ರಿಂದ ಇಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅನುಕೂಲ ಆಗಿದೆ. ಇದನ್ನು ಒಂದು ಹೊಸ ಪ್ರಯೋಗ ಅಂತ ಹೇಳಿ ನಮ್ಮ ಸುನೀಲ್ ಪತ್ರಿ ಅವರು ಹೊಸ ಯೋಜನೆಯನ್ನು ಹಾಕಿಕೊಂಡು ಹಲವಾರು ನಮ್ಮಲ್ಲಿ ಬೆಕ್ಕೇರಿ ಕೃಷ್ಣಸಭೆಗಳಿದ್ದಾರೆ, ಬೇಂದ್ರೆಯವರಿದ್ದಾರೆ, ಅನಂತರ ಅಲಿಗರಿದ್ದಾರೆ, ಅನಂತರ ಮಾಸ್ತಿಯವರಿದ್ದಾರೆ, ಅನಂತರ ಬೇರೆ ಬೇರೆ ಜನರ ಕವಿತೆಗಳನ್ನು, ಪ್ರಸಿದ್ಧವಾಗಿರ್ತಕ್ಕಂಥ ಕವಿತೆಗಳನ್ನು ಸಂಗೀತಕ್ಕೆ ಆಯೋಜಿಸಿ ಇಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳಬೇಕು. ಹೊಸ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ.
ಪತ್ರಿಯವರು ಆ ಸಂಘಟನೆಗೆ ಅಭಿನಂದನೆ ಸಲ್ಲಿಸ್ತಾ ಈಗ ಈ ಕಾರ್ಯಕ್ರಮವನ್ನು ವೇದಿಕೆ ನೀಡಿರ್ತಕ್ಕಂಥವರ ಜೊತೆಗೆ ನಮ್ಮ ಆಯಿ ಸಂಧಿಯವರು ದೀಪವನ್ನು ಬೆಳಗಿಸುವ ಮೂಲಕ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಅಥವಾ ನನ್ನ ಎದುರಿಗಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ನಮಸ್ಕಾರ ಹೇಳಿ, ಈ ಕಾರ್ಯಕ್ರಮ ನೋಡಿದಾಗ ಅಲ್ಲಿರ್ತಕ್ಕಂಥ ಕವಿಗಳನ್ನು ನೋಡಿದಾಗ ಅವರು ಕನ್ನಡಕ್ಕಾಗಿ ತಮ್ಮನ್ನು ಹೇಗೆ ಸಮರ್ಪಿಸಿಕೊಂಡಿದ್ದರು ಅಂತಕ್ಕಂಥದ್ದನ್ನು ನಾನು ಮರೆಯೋಕ್ಕಾಗೋದಿಲ್ಲ. ಕನ್ನಡಿಗರು ಹೇಗಿದ್ದರು ಅನ್ನೋದನ್ನ ಕವಿ ಒಂದು ಕಡೆ ಹೇಳ್ತಾನೆ, ಗೇಯದ ಗೋಷ್ಠಿಯ ಅಲಂಪಿನ ಇಂಪುಗಳಿಗೆ ಆಧಾರ ಮಾಡಿದ ಮಾನಕರೇ ಮಾನಕ. ಅಂಥವರಾಗಿ ಏನಾದರೂ ಅದು ಆಗಲಿಲ್ಲ ಅಂತಂದರೆ ಕೂಗಿಗೆಯಾಗಿ ಮರೆದುಂಬಿಯಾಗಿ ಹುಟ್ಟುವುದು ನಂದನದೋಳು ಬನವಾಸಿ ದೇಶದೋಳು ಅಂತೇಳಿ ಕೊಂಪಾಡಿಕೊಂಡು ನೆನಪಟ್ಟು, ಇಂಥ ಇಲ್ಲಿರೋರು ಎಲ್ಲರೂ ಕೂಡ ಸಾಹಿತ್ಯ ಸಂಗೀತಕ್ಕೆ ತಮ್ಮನ್ನೇ ತಮ್ಮ ಸಮರ್ಪಿಸಿಕೊಂಡು ಬಾಳನ್ನು ಬೆಳಗಿಸಿಕೊಂಡವರನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಇದನ್ನೆಲ್ಲ ನೋಡಿದ ಕೂಡಲೇ ಬೇಂದ್ರೆಯವರ ಕಡೆಗೆ ನನ್ನ ದೃಷ್ಟಿ ಹೋಯಿತು. ಬೇಂದ್ರೆಯವರು ಒಂದು ಭಾಷಣದಲ್ಲಿ ಹೇಳಿದ್ದಾರೆ, ಚೈತನ್ಯದ ಪೂಜೆ ನಡೆದದ ನೋಡ ತಂಗಿ, ಚೈತನ್ಯದ ಪೂಜೆ ನಡೆದದು. ಸಾಮರ್ಥ್ಯ ಎಂಬುದು ಮೊದಲನೇ ಹೂವು, ಸಾಮರ್ಥ್ಯ ಎಂಬುದು ಮೊದಲನೇ ಹೂವು, ಅರಳೋಣ ನಾವು ನೀನು. ಸೌಜನ್ಯವೆಂಬುದು ಬಿಲ್ಪತ್ರಿ, ಶಿವದ ಅರ್ಪಿತೆ ಇರಲಿ ಖಾತ್ರಿ. ಆಮೇಲೆ ಸತ್ಯ ಎಂಬುದು ನಿತ್ಯದ ದೀಪ, ಸುತ್ತೆಲ್ಲ ಅವನದೇ ರೂಪ. ಪ್ರೀತಿ ಎಂಬುದು ನೈವೇದ್ಯ, ಸಕಲರ ಜೀವದ ಸಮೈಕ್ಯ. ಚೈತನ್ಯದ ಪೂಜೆ ನಡೆದ ನೋಡ ತಂಗಿ, ಚೈತನ್ಯದ ಪೂಜೆ ನಡೆದ ಅಂತೇಳಿ ಬೇಂದ್ರೆಯವರು ಹಾಡಿದ್ದಾನೆ. ಮತ್ತು ಮರಿಕಾಲವೇ ನನ್ನ ಅಂಗಡಿಯವರು ಚೈತನ್ಯದ ಪೂಜೆ ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ. ಇದಕ್ಕಿಂತ ಹೆಚ್ಚು ನನಗೆ ಆನಂದ ಅನಿಸ್ತಂತಂದರೆ, ಮನುಷ್ಯ ನಿಧನರಾದ ಅಥವಾ ಶಿವೈಕ್ಯ ಅಂತ ಮರೆತು ಬಿಡ್ತಾರೆ ಅಂತ ತಿಳ್ಕೊಂಡಿರ್ತೀವಿ. ಆದರೆ ಅವರನ್ನು ಅವ್ರ ಮಕ್ಕಳು ಜೀವಂತ ಇರ್ತಾರಲ್ಲ, ಆಗ ಜೀವಂತ ಇರೋದಕ್ಕೆ ಈ ಗಟ್ಟಿ ಕಾರ್ಯಕ್ರಮ ಸಾಕ್ಷಿ ಅಂತೇಳಿ ನಾನು ಭಾವನೆ ಮಾಡ್ಕೊತೀನಿ. ಪ್ರತಿ ವರ್ಷ ಅವರ ಸ್ಮರಣೆ ಆಗ್ತದೆ. ಆಮೇಲೆ ಅವರು ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ರು, ಸಮಾಜಕ್ಕೆ ಯಾವುದೋ ನೆರವಾಗಿದ್ರು ಸುಖ ಹೇಳಿ ಬರ್ತದೆ. ಸುಖವಾಗಿ ಬದುಕಿ ಹೋಗುವುದು ಅದು 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 ಅಷ್ಟಕ್ಕೆ ಮನುಷ್ಯ ಜೀವನಕ್ಕೆ ಸಾರ್ಥಕವಾದಂಥದ್ದಲ್ಲ. ನಾವು ಬದುಕಿದಾಗ ಇನ್ನೊಬ್ಬರಿಗೆ ಏನಾದರೂ ಒಂದು ಮಾಡಬೇಕಲ್ಲ, ಮನಸ್ಸನ್ನು ಅರಳಿಸ್ತಕ್ಕಂಥ ಕೆಲಸ ಮಾಡಬೇಕು ವಿನಃ ಮನಸ್ಸನ್ನು ಕೆರಳಿಸ್ತಕ್ಕಂಥ ಕೆಲಸ ಮಾಡಬಾರ್ದು. ಮನಸ್ಸನ್ನು ಅರಳಿಸ್ತಕ್ಕಂಥ ಕೆಲಸ ಯಾವುದಾದ್ರೂ ಮಾಡಬೇಕಾಗಬೇಕು ಅಂತಂದರೆ ಸಾಹಿತ್ಯ ಸಂಗೀತ ಕಲೆ ಇರೋದಲ್ಲ, ಇದು ಆ ಕೆಲಸ ಮಾಡ್ಕೊಂಡು ಅಂತೇಳಿ ನಾನು ಭಾಳ ಆನಂದ ಮತ್ತು ಅಭಿಮಾನ ಅನ್ನಿಸ್ತದೆ. ಒಂದು ಮಾತು, ಈ ಸಾಹಿತ್ಯದ ಬಗ್ಗೆ ಆಗಲಿ ಸಂಗೀತದ ಬಗ್ಗೆ ಆಗಲಿ ಕೇಳುವ ಹೊತ್ತಿಗೆ ನನಗೆ ಬಿಜಾಪುರ ಸ್ವಾಮಿಗಳು ನೆನಪಾಗ್ತದೆ, ಸಿದ್ದೇಶ್ವರ ಸ್ವಾಮಿಗಳು. ಅವ್ರು ಹೇಳ್ತಾರೆ, ನಮ್ಮ ಜೀವನ ಅಂತ ಹೂವು ಇದ್ದಾನೆ ಅಲ್ಲ, ನಾವು ಸುಗಂಧ ಕಸುಬು ಬದುಕಬೇಕ, ನಿರ್ಗಂಧ ಕುಟುಂಬಗಳು ನಾವು ಆಗಬಾರ್ದು. ಸುಗಂಧ ಕುಸುಮ ಏನು ಮಾಡ್ತಾರೆ ಅನ್ನೋದಕ್ಕೆ ಹೂವಿನ ಉದಾಹರಣೆ ಭಾಷೆ ಹೇಳ್ತಿದ್ರು ಅವರು. ನನಗದು ಬರೀಲಿಕ್ಕೆ ಆಗೋದಿಲ್ಲ. ಹೂವು ಅರಳ್ತದಂತೆ, ಹೂವು ಅರಳಿದಾಗ ಅದು ಅದರೊಳಗೆ ಸುಗಂಧ ಬರ್ತದಂತೆ, ಮಧು ಬರ್ತದೆ, ಏನು ಇರ್ತದೆ, ಮಧು ಇರ್ತದೆ. ಅದೆಲ್ಲ ನನ್ನ ಸಂಪಾದನೆ ಅಂತೇಳಿ ತನ್ನಷ್ಟಕ್ಕೆ ಹೀಗೆ ಅದನ್ನು ಇಟ್ಕೊಂಡು ಅದನ್ನು ಬಾಡಿ ಸತ್ತು ಹೋಗುವುದಿಲ್ಲ ಹೂವು. ಹೂ ಏನು ಮಾಡ್ತದೆ ಅಂತಂದರೆ, ಹಾಗಾಗಿ ಇದನ್ನು ಹಂಚಬೇಕಲ್ಲ, ನನ್ನಲ್ಲಿರುವ ಸದ್ಗುಣಗಳನ್ನು ನಾವು ಹಂಚಬೇಕಲ್ಲ, ಪ್ರೇಮವನ್ನು ನಾವು ಹಂಚಬೇಕಲ್ಲ ಅಂತೇಳಿ ಹೂವಿನ ಹೇಳ್ತಾರೆ. ಯಾರು ಕೊಡುಗೆಯ ಕೊಡಬೇಕು, ಈಗ ಯಾರಿಗದು ಕೊಡಬೇಕು ಅಂತಂದರೆ ಅದರ ದೃಷ್ಟಿಗೆ ಏನು ಬರ್ತದೆ, ಗಾಳಿ ಬರ್ತದೆ. ಓ ಗಾಳಿಯೇ ಬಾ ಇಲ್ಲಿ, ಓ ಗಾಳಿಯೇ ಬಾ, ನನ್ನ ಹತ್ರ ಸುಗಂಧದ, ನನ್ನ ಹತ್ರ ಪರಿಮಳದ, ಈ ಪರಿಮಳವನ್ನು ನಾನು ನೀನು ಉಡಿಗೆ ಹಾಕ್ತೇನಪ್ಪ, ನೀನು ಎಲ್ಲ ಕಡೆಗಳು ಹೋಗ್ತಿರ್ತಾರ ಸುಗಂಧ ಹರಡಲಿಕ್ಕೆ, ಇದನ್ನೆಲ್ಲ ಹರಡುವಂತೆ ಮಾತನ್ನು ಅಲ್ಲಿ ಹೇಳಿದಂತೆ. ಆಗ ಕನ್ನಡದ ಗುಂಪನ್ನು ನಡೆಸತಕ್ಕಂಥ ಕೆಲಸ ಇಲ್ಲಿ ಮಹನೀಯರು ಕೂತಾರಲ್ಲ, ಅವರು ಕರೀತಾರೆ. ಅವರ ಸೇವೆ ಭಾಳ ಅದ್ಭುತವಾದಂಥ ಸೇವೆ ಅಂತ ಮಾತನ್ನು ಹೇಳಿ ಆನಂದದಿಂದ ಅಭಿಮಾನದಿಂದ ಈ ಸಂಗೀತದ ಸಂಜೆಯನ್ನು ಆನಂದದಿಂದ ಅಭಿಮಾನದಿಂದ ಉದ್ಘಾಟನೆ ಮಾಡಿದೆ. ಇದನ್ನು ತಾವೆಲ್ಲರೂ ಪಾಲ್ಗೊಳ್ಳಬೇಕು, ಆಮೇಲೆ ಆನಂದಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಂಡು ನನ್ನ ಮಾತನ್ನು ಮುಗಿಸಿದೆ. ಸುನೀಲ್ ಪತ್ರಿ ಹಾಗೂ ಸಂಘಟಕರ ವಾದ್ಯವೃಂದದೊಂದಿಗೆ ಈಗ ತಾನೇ ನಮ್ಮೆಲ್ಲರ ನೆಚ್ಚಿನ ಮಾಜಿ ಸಂಸದರು ಮತ್ತು ಸಮಾಜಮುಖಿಯಾಗಿ ಸರಿಯಾಗಿ ಯಾವುದೇ ಹೇಳಿದ್ರು ಅವರು, ಯಾಕಂದ್ರೆ ನಾನು ಬಹಳಷ್ಟು ವರ್ಷ ನೋಡ್ತಾ ಇದ್ದೇನೆ, ಟೈಮ್ ಅಂತಂದ್ರೆ ಮೊಟ್ಟ ಮೊದಲ ಆದ್ಯತೆ ಒಂದು
ಇವತ್ತಿನ ಈ ಒಂದು ಉದ್ಘಾಟಕರಾಗಿದ್ದಂಥ ಪ್ರೊಫೆಸರ್ ಐ ಜಿ ಸಂಜಯವರೇ, ಅದೇ ರೀತಿ ಘನ ಅಧ್ಯಕ್ಷತೆ ವಹಿಸಿ ಸದಾ ಮುಂಚೂಣಿಯಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರುವಂತಹ ಡಾಕ್ಟರ್ ಲಿಂಗರಾಜ್ ಅಂಗಡಿ ಸರ್ ಅವರೇ, ವಿಶೇಷವಾಗಿ ಶ್ರೀಮತಿ ವಿದ್ಯಾ ಮಠಮೂರಿ ಅವರೇ, ಶ್ರೀ ಬಿ ಎ ಪಾಟೀಲ್ ಅವರೇ, ಶ್ರೀ ಆರ್ ಬಿ ತೌನಪ್ಪನವರೇ, ಶ್ರೀ ಎಸ್ ಕೆ ಅದನಪ್ಪನವರೇ, ಶ್ರೀ ಜಯಪ್ರಕಾಶ್ ಟೆಂಗಿನಕಾಯಿ ಅವರೇ, ಶ್ರೀ ಮಹೇಶ್ ದಾವರ್ನವರೇ, ಅವರವರನ್ನದೇ ವೇದಿಕೆ ಮೇಲೆ ಆಸಕ್ತರಂತ ಎಲ್ಲ ಗಣ್ಯಮಾನ್ಯರೇ ಮತ್ತು ವಿವಿಧ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಮತ್ತು ನನಗೆ ಒಂದಿವತ್ತು ಖುಷಿ ಅಂದ್ರೆ ನಾನು ಕಲಿಸಂತ ಸರ್ಗಳು ತಾಗಿರ್ತಾರ ಅವರ ಒಂದು ಪಾದ, ಯಾಕಂದ್ರೆ 4 ಸರ್ ನನ್ನ ಕಲಿಸಂತ ಸರ್ ಸ್ಕೂಲ್ನಲ್ಲಿ ಇದ್ದವರು, ಕಾಲೇಜಲ್ಲಿ ಇದ್ದವರು ಎಲ್ಲರೂ ಇದ್ದಾರೆ. ಅವರ ಒಂದು ಪಾದಗಳನ್ನು ನಮಸ್ಕರಿಸುತ್ತಾ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಈಗಾಗಲೇ ಸುಮಧುರ ಸಂಗೀತಗಳ ಮಿಲನ ನೋಡ್ಲಿಕ್ಕೆ ಎಲ್ಲರೂ ಆತುರರಾಗಿದ್ದೀರಿ. ನಿಜವಾಗೂ ನಾವು ಒಂದೇ ಒಂದು ಮಾತನ್ನು ಹೇಳ್ಬೇಕಂದ್ರೆ, ಇಂಥ ಎಲ್ಲ ಕಾರ್ಯಕ್ರಮ ನಡೀಬೇಕಂದ್ರೆ ದತ್ತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಮಹಿಳೆಯರಿಗೆ ಒಮ್ಮೆ ಶ್ರೀ ಜಿ ವಿ ವಳಸಕ್ ಸರ್ ಇರ್ಬೋದು, ಶ್ರೀ ವೀರಣ್ಣ ಹುಬ್ಳಿಕರ್ ಇರ್ಬೋದು, ಶ್ರೀ ಜಿ ವಿ ಚಿಕ್ಕಮಠ ಸರ್ ಅವರಿಗೆ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಾವು ಅವರನ್ನು ಅಭಿನಂದಿಸೋಣ. ಯಾಕಂದ್ರೆ ಹೀಗೆ ದತ್ತಿ ಕೊಡುವ ಮೂಲಕ ಈ ಒಂದು ಸಂಸ್ಕೃತಿಯನ್ನು ನಿಜವಾದ ಮುಂಚೂಣಿಯಲ್ಲಿ ತರೋಣ. ನಾವು ಮುಂದಿನ ದಿನಗಳಲ್ಲಿ ಈ ದತ್ತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸರ್ ಈಗ ಹಲವಾರು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾವು ಅವರ ಬೆನ್ನೆಲುಬಾಗಿ ನಿಂತರೆ ಈ ಒಂದು ಸಂಸ್ಕೃತಿ ಉಳಿತದೆ. ಕನ್ನಡ ತಾಯಿಗಾಗಿ ನಾವು ಜೀವನವನ್ನೇ ಕೊಡಲು ಸಿದ್ಧ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಮ್ಮನ್ನು ಆತ್ಮೀಯವಾಗಿ ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ತುಪ್ಪದ ವಂದನೆಗಳು. ಕರ್ನಾಟಕ ಮಾತೆಗೆ, ಕರ್ನಾಟಕ ಮಾತೆಗೆ. ಮೊಟ್ಟ ಮೊದಲು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಕ್ಕೆ ನಮಗೆ 3 ಜನ ದತ್ತಿ ದಾನಿಗಳು ಫೋನ್ ಮಾಡಿದ ತಕ್ಷಣ ಆಯಿತು, ಎಲ್ಲ ರೀತಿಯ ಸಹಾಯ ಸಹಕಾರ ಕೊಡ್ತೇವೆ ಅಂತ ನಮಗೆ ಒಪ್ಪಿಗೆ ಕೊಟ್ಟಿದ್ದಕ್ಕೆ 3 ದತ್ತಿ ದಾನಿಗಳಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೇನೆ. ಯಾಕಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮಾಡಲಿಕ್ಕೆ ಅಷ್ಟು ಹಣಕಾಸಿನ ಅನುಕೂಲತೆ ಇಲ್ಲ. ಅವ್ರು ಕೇಳಿದ ತಕ್ಷಣ ಅಂದರು ಆಯ್ತು ಅಂತ ಅವ್ರಿಗೆ ನಾನು ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ಇದೆಲ್ಲ ಮಾಧವಪ್ರವ್ರು ನಮ್ಮ ಸಹಾಯ ಮಾಡ್ತಾರೆ, ಮಹೇಶ್ ಶೆಟ್ಟಿಯವರು ಮಾಡ್ತಾರೆ. ಹೀಗೆ 5 ಜನರ ಒಂದು ಸಹಾಯ ಸಹಕಾರದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬಟ್ ಐ ಟಿ ಸಂದೇಶ್ ಸಾಹೇಬರು ಹೇಳೋದು ಹಾಗೆ ಇಂಥ ಒಂದು ದತ್ತಿ ದಾನಿಗಳು ನಮ್ಮ ತಂದೆ ತಾಯಿಗಳು ನಾವೆಲ್ಲ ಬಂದು ಇಲ್ಲಿ ಇರ್ಬೇಕಾದ್ರೆ ನಮ್ಮ ತಾಯಿ ತಂದೆ ಮಾಡಿದ್ದಕ್ಕೆ ನಾವು ಇಷ್ಟು ವೇದಿಕೆ ಬಿಟ್ಟು ಸಾಧ್ಯ ಆಗುತ್ತೆ. ವಳಸಂಗ ಸರ್ ಎಷ್ಟು ಚಾಲೆಂಜ್ ಆಗಿ ತಗೊಂಡು ಹುಬ್ಬಳ್ಳಿ ಒಳಗೆ ಅದ್ಭುತವಾದ ಕಾಲೇಜ್ ಮಾಡಿದ್ರಲ್ಲ, ಇದೆಲ್ಲ ಪುಣ್ಯ ನಮ್ಮ ತಂದೆ ತಾಯಿ ಕೊಡ್ತದೆ. ಅದೇ ರೀತಿ ನಮ್ಮ ಚಿಕ್ಕಮಠ ಅವರು ಇಷ್ಟು ಹುಬ್ಬಳ್ಳಿ ಒಳಗೆ ಕಾಲೇಜ್ ಟ್ರಾನ್ಸ್ಫಾರ್ಮರ್ ಆಗಿ ಎತ್ತರ ಬೆಳೆಯುವ ತಂದೆ ತಾಯಿ ಅಂದರು. ಅದೇ ರೀತಿಯಾಗಿ ನಮ್ಮ ಹುಬ್ಳಿಕರ್ ವರ್ಷದಕ್ಕ ಅವರ ಒಂದು ಏನು ತಂದೆ ಹೆಸರಿಗೆ ಇಟ್ಟಂಥ ದೈತ್ಯ ಹೀಗೆ ಈ ರೀತಿಯಾಗಿ ಹಲವಾರು ವ್ಯಕ್ತಿಗಳು ತಮ್ಮ ತಂದೆ ತಾಯಿಗಳ ಪುಣ್ಯಸ್ಮರಣೆ ಮಾಡಲಿಕ್ಕೆ ನೆನಪು ಮಾಡಲಿಕ್ಕೆ ಕೊಟ್ಟಂಥ ಕಾರ್ಯಕ್ರಮ. ಒಟ್ಟಿನಲ್ಲಿ ಇವತ್ತು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಡ್ತೇವೆ. ನಾವು ಸಾಮಾನ್ಯವಾಗಿ ಉಪನ್ಯಾಸ ಮಾಡ್ತೀವಿ. ಇನ್ನೊಂದು ಸಲ ನಮ್ಮ ಸುನೀಲ್ ಭದ್ರಿ ಅವರು ಸಲ ಒಂದು ನಾನು ಸಿನಿಮಾದ ಏನಲ್ಲ ಏನು ಕೆಲವಷ್ಟು ಗಣ್ಯ ವ್ಯಕ್ತಿಗಳ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಹಲವಾರು ನಮ್ಮ ವ್ಯಕ್ತಿಗಳ ಒಂದು ಗೀತ ಗಾಯನವನ್ನು ಮಾಡಬೇಕು, ಕನ್ನಡದ ಕಾರ್ಯಕ್ರಮ ಆಗಬೇಕಂತ ಹೇಳಿ ಅವರು ಹೇಳಿದ್ದಕ್ಕೆ ಈ ಕಾರ್ಯಕ್ರಮ ಮಾಡ್ತಾರೆ. ವಿಶೇಷವಾಗಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಹುಬ್ಬಳ್ಳಿ ತಾಲೂಕಿನ ನಗರ ಘಟಕದ ಅಧ್ಯಕ್ಷರಾದಂಥ ಸಹೋದರಿ ವಿದ್ಯಾ ಮಠಮೂರಿ ಅವರು ಸಂಘಟಕರು ಇದೆಲ್ಲ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳಿಂದ ಈ ಕಾರ್ಯಕ್ರಮ ಬಹಳಷ್ಟು ಜನ ಬಂದಾರ. ಧಾರವಾಡದ ನಮ್ಮ ಮುಖ್ಯಚಂದ್ರ ಹತ್ತಿಕಾಳು ಬಂದಾರ, ನಮ್ಮ ಸಾಹುಕಾರ ಬಂದಾರ, ಮತ್ತು 8 ತಾಲೂಕಿನ ಅಧ್ಯಕ್ಷರು ಬಂದಾರ, ನಮ್ಮ ಬಿ ಟಿ ಪಾಟೀಲರು ಗೌರವ ಡಾಕ್ಟರೇಟ್ ಪಡೆದುಕೊಂಡವರು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡ್ಕೊಂಡವರು, ಹೀಗೆ ಬಹಳಷ್ಟು ಗಣ್ಯ ವ್ಯಕ್ತಿಗಳು ಮತ್ತೆಲ್ಲ ಬಿ ಎ ಪಾಟೀಲ್ ಹಿರಿಯ ನಾಗರಿಕರ ವೇದಿಕೆ ಅಧ್ಯಕ್ಷರೇ, ಮತ್ತೆಲ್ಲ ನಮ್ಮ ಹಲಗತ್ತಿ ಸರ್ ಅವರು ಪ್ರೊಫೆಷನಲ್ ಅಧ್ಯಕ್ಷರು, ಹೀಗೆ ನಮ್ಮ ಹುಬ್ಬಳ್ಳಿ ಮತ್ತು ಧಾರವಾಡದ ಬಹಳಷ್ಟು ಪ್ರಮುಖ ವ್ಯಕ್ತಿಗಳು ಎಲ್ಲ ಬಂದಿದೆ. ನಮ್ಮೆಲ್ಲ ಬರ್ತಕ್ಕಂಥ ಜಯಪ್ರಸಾದ್ ಟೆಂಗಿನಕಾಯಿ ಅವರು ನಮ್ಮ ಪಂಚಾಯತ್ 1995 ನಮ್ಮ ಮಾಮ ನಾಯಕ್ ಸಾಹೇಬ್ ಗೌರವ ಆಗಿದ್ರು. ಅವಾಗ ಇದೇ ಕಾರ್ಯಕ್ರಮ ಆಗಿದ್ರು. ಅವರಿಂದ ಇಲ್ಲಿವರೆಗೆ ಅವರು ನಮಗೆ ಗೆಳೆತ 35 ವರ್ಷದಿಂದ ಅವ್ರ ಜೊತೆಗೆ ನನ್ನ ಒಬ್ಬ ತಮ್ಮನಾಗಿ ಅವ್ರ ಜೊತೆಗಿದ್ದೇವೆ. ಇಂಥ ಗಣ್ಯ ವ್ಯಕ್ತಿಗಳ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತಕ್ಕಂಥ ಮಾತನಾಡ್ತಾ, ಮತ್ತು ಇರ್ತಕ್ಕಂಥ ನಮ್ಮ ಆದಿತ್ಯವ್ರ ಎಷ್ಟು ಹೇಳಿದ್ರು ಕೇಳಿ ಮಹಾರಾಷ್ಟ್ರ ಶಿಕ್ಷಣ ಸಂಘದ ಅಧ್ಯಕ್ಷರು ಈಗ ಗೌರವರಾಗಿದ್ದಾರೆ, ಮಹೇಶ್ ದಾವಪ್ರವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡ್ತಾರೆ. ಮತ್ತೊಮ್ಮೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಒಂದಿವಸ ನಮ್ಮ ಏನು 3 ಜನ ವ್ಯಕ್ತಿಗಳ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವರ ಕುಟುಂಬದಲ್ಲಿ ಇನ್ನೂ ಎತ್ತರವಾಗಿ ಬೆಳೆದ ನಮ್ಮ ಸಮಾಜಕ್ಕೆ ಆದರ್ಶ ವ್ಯಕ್ತಿಗಳು ಆಗಲಿ ಅಂತ ನನ್ನ ಅಂತಿ. ನಮ್ಮ ವಸಂಗ್ ಸರ್ ಅಂದರೆ ಎಷ್ಟು ನಮಗೆ ಹೇಳಬೇಕಲ್ಲ, ನನ್ನ ಮಗಳ ಕಾಲೇಜಿಗೆ 2 ವರ್ಷ ನಮ್ಮ ಕಾಲೇಜಿಗೆ ಕರ್ಕೊಂಡು ಹೋದ್ರು ಗಾಡಿಯನ್ನು ಹೇಳಾಕ ಇಷ್ಟು ನನ್ನ ಒಂದು ಕುಟುಂಬದ ಒಂದು ಹಿರಿಯಾಟ ಇದ್ದಂಗೆ ಅಂಥ ಒಂದು ವ್ಯಕ್ತಿಗಳ ಸಹಾಯ ಸಹಕಾರ ಮಾಡಲಿಕ್ಕೆ ಸಾಧ್ಯ ಬರ್ತಕ್ಕಂಥ ಮಾತನಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದ. ಭಾಳ ಚೆನ್ನಾಗಿ 2 ತಾಸು ಬಂದಿರಬೇಕಲ್ಲ, ಅತ್ಯಂತ ಅದ್ಭುತ ಗೀತೆ ಗಾಯನ ಕಾರ್ಯಕ್ರಮ ಅದೆಲ್ಲ ಮುಗಿಸ್ಕೊಂಡೇ ನೀವು ಹೋಗ್ಬೇಕಂತ ಮತ್ತೊಮ್ಮೆ ಎಲ್ಲರೂ ವಂದಿಸಿ ನನ್ನ ಅಧ್ಯಕ್ಷ ಮಾತನಾಡ್ತೀನಿ. ಧನ್ಯವಾದ.
ಇವಂದಲ್ಲಿ ಸೂರ್ಯ ಅಲ್ಲ ಮಗನ ರಾತ್ರಿ ಆಗೈತೆ ಚಂದ್ರಲೇವ ಅಂತಂದ. ಏನು ಒಬ್ಬ ನನ್ನ ಮಗದಿಲ್ಲ ನಿಗಿ 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 ಅಂತಂದ ಸೂರ್ಯಲೇ ಅಂತಂದವ. ಇವ ಏನಲೇ ತಂಪದನ ಚಂದ್ರಲೇ ಅಂತ ಇವಂದ. ಮತ್ತೊಬ್ಬ ಹೊಂಟಿದ್ದ, ಸರ ಸೂರ್ಯನ ಚಂದ್ರ ಅಂತಂದ. ಅವಂದ ದಯಮಾಡಿ ಕ್ಷಮ ಮಾಡ್ರಿಪ್ಪ, ನಾ ಈ ಊರವಲ್ಲ ಅಂತಂದ. ಪ್ರಪಂಚಕ್ಕೆ ಬೇಸರವಿಲ್ಲದೆ ಬೆಳಕನ್ನು ನೀಡುವ ನೇಸರ ಯಾವಾಗಲೂ ಅಮರ. ನಾವು ನೀಡುತ್ತಿಲ್ಲ ಅವನಿಗೆ ಯಾವುದೇ ರೀತಿಯ ಕರ. ಇದಲ್ಲವೇ ನಮಗೆ ಪ್ರಕೃತಿಯ ವರ. ಈ ನೇಸರನ ಉದಯ ಅಸ್ತ ಅವನ ಸಮಸ್ತ ದಿನಚರಿಯನ್ನು ತುಂಬ ಪ್ರಶಸ್ತವಾಗಿ ಪ್ರಸ್ತುತಪಡಿಸುವಂತಹ ಗೀತೆಯೇ ನೇಸರ ನೋಡು ನೇಸರ ನೋಡು. ಕನ್ನಡದ ಆಸ್ತಿಯಂದೇ ಖ್ಯಾತಿಯನ್ನು ಪಡೆದಿರುವಂಥ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ರಚಿಸಿದಂಥ ಈ ಗೀತೆ ನೇಸರ ನೋಡು ನೇಸರ ನೋಡು. ಈ ಗೀತೆಯನ್ನು ಶ್ರೇಯಾ ಅವರು ತಮಗಾಗಿ ತೆಗೆದುಕೊಂಡು ಬರ್ತಾ ಇದ್ದಾರೆ.
ಚಂದಾಗಿ ನೋಡಿದ ಸುಂದರ ಸಮಯ ಕನಸಾಗಿದೆ ಮಾತಾಡದೆ ಬಳಿ ಬಾಳದೆ ಮಾತಾಡದೆ ಬಳಿ ಬಾಳದೆ ನನ್ನಿಂದ ನೀ ದೂರ ಹೋದೆ ಒಂದಾಗಿ ಮಾಡಿದ ರಾಗದ ಹಾಗೆಯು ನೆನಪಾಗದೆ ಒಂದಾಗಿ ಹಾಡಿದ ರಾಗದ ಹಾಗೆಯು ನೆನಪಾಗದೆ ಬೇಕಾಗದೆ ದೂರಾಗದೆ ಬೇರಾಗದೆ ದೂರಾಗದೆ ನನ್ನನ್ನು ನೀ ಸೇರುವೆ
ೇ
ಗುಲಾಮರಾಗಿ ಪಂಜರದ ಹಕ್ಕಿಗಳೇ ಬದುಕುತ್ತಿರುವ ಜನರನ್ನು ಹೇಗೆ ಬಿಟ್ಟು ಹೋಗುವುದು ಎನ್ನುವ ಹತಾಶೆಯ ಅಳಿಲಿನ ಅನಾವರಣವೇ ಈ ಗೀತೆ. ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲ ಸಡಗರದಿಂದ ಓಡಾಡಕತ್ತಿದ್ರು, ವಾದ್ಯಗಳನ್ನು ಬಾರ್ಸಾಕತ್ತಿದ್ರು, ಆಚಾರ್ಯಗಳು ಮಂತ್ರ ಹೇಳಕತ್ತಿದ್ರು. ನೇನು ಅಕ್ಕಿ ಕಾಳು ಬೀಳೋ ಟೈಮ್ ಒಬ್ಬ ಓಡಿ ಬಂದವನ ಅಲ್ಲಿ ಬಾರ್ಸಾಕ್ ಕುಂತವ್ರು ಕಿವ್ಯಾಗ ಏನೋ ಹೇಳಿ ಒಂದೊಂದು ಬಾರ್ಸ ಸಾಮಾನ್ಯ ಎಲ್ಲ ಒಗದು ಹೊಡಿಬೇಕು. ಒಂದಂದ್ರೆ ಏನೋ ಗಟ್ಟಿ ಮೇಲೆ ಬಾರ್ಸೋ ಟೈಮಾಗ ಎಲ್ಲಿ ಓಡಿ ಹೋದ್ರೆ ಏನು ಹೋದ್ರೆ ಗೊತ್ತಾಗಲಿಲ್ಲ.
ಒಂದು 10 ನಿಮಿಷ ಆದ್ಮೇಲೆ ಓಡಿ ಹೋದ್ರೆ ಒಬ್ಬ ವಾಪಸ್ ಬಂದವನ ಅಲ್ಲಿ ಕುಂತ ಗಂಡು ಮಕ್ಕಳು ಕಿವ್ಯಾಗ ಏನೋ ಹೇಳ್ಬಿಟ್ಟ. ಅಂದರು ಗಂಡು ಮಕ್ಕಳು ಅಷ್ಟು ಖಾಲಿ. ಹೆಣ್ಮಕ್ಳು ಅಂದ್ರೆ ಗಂಡು ಮಕ್ಕಳು ಏನು ಹಂಗೆ ಹೋದ ಬದುಕಿದೆ ಐತಿಲ್ಲ, ಏನು ಹೇಳಿಲ್ಲ ಕೇಳಿಲ್ಲ. ಒಂದು 10 ನಿಮಿಷ ಆಗಿತ್ತು. ಒಬ್ಬ ಗಂಡು ಮಗ ಹೊಳ್ಳಿ ಓಡಿ ಬಂದವನು ಹೆಣ್ಮಕ್ಳು ಕಿವ್ಯಾಗ ಏನೋ ಹೇಳ್ಬಿಟ್ಟ. ಅಂದವ್ರು ಹೆಣ್ಮಕ್ಳು ಅಷ್ಟು ಖಾಲಿ. ಮದುಮಗಳು ಆಚಾರ್ಯ ಮೂರು ಮಂದಿ ನೋಡಿದ್ರು. ಮದುಮಗ ಅಂದ ಮಂದಿ ಹೋದ್ರೆ ಹೋಲಿಪ್ಪ 3 ತಿಂಗಳ ಆಗ್ತೈತಿ, ನೀ ಮಂತ್ರ ಹೇಳ ನಾ ತಾಳಿ ಕಟ್ಟಿ ಬಿಡ್ತೀನಿ ಅಂತ. ಆಚಾರ್ಯ ಮಂತ್ರ ಹೇಳಕತ್ತಿದ್ದ. ಒಬ್ಬ ಓಡಿ ಬಂದವನ ಆ ಮದುಮಗನ ಕಿವ್ಯಾಗೂ ಏನು ನಾವು ತಾಳಿ ಇಟ್ಟು ಓಡಿ ಹೋಗ್ಬಿಟ್ರು. ಮದುಮಗ ಸಿಟ್ಟು ಮತ್ತು ಏನಿದೆ ಅಂತ ಹೇಳಿ ಹೊಳ್ಳಿ ಎಲ್ಲರೂ ಬಂದರೆ ಅರ್ಧ ತಾಸಿನ ಮೇಲೆ ಭಯಂಕರ BP ಏರಿದ್ದಕ್ಕೆ ಏನ್ರಿ ಬದುಕಿದೆ ಐತಿ. ವಾದ್ಯಗಳನ್ನು ಬಾರಿಸೋರು ಓಡೋದ್ರು, ಗಂಡ್ಮಕ್ಳು ಓಡೋದ್ರು, ಹೆಣ್ಮಕ್ಳು ಓಡಿ ಹೋದ್ರು, ನೀವು ಓಡಿ ಹೋದ್ರಿ. ನನ್ನ ಮುಂದೆ ಹೇಳೋದಂಥ ವಿಷಯ ಏನಿತ್ತು ರೀ ಅಂತಂದ. ಅಂದ ಗೊತ್ತಿಲ್ಲ ಹಿಂಗ ನಳ ಬಂದವ ನಳ.
ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಲ್ಲೋ ಕೇಳುತ್ತಿದೆ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಲ್ಲೋ ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಸುಲುಕಿದೆ. ಓಡಬಲ್ಲೆ ಒಂದು ದಿನ ಕಡಲನು, ಉಡಬಲ್ಲೆ ಒಂದು ದಿನ ಕಾಣದ ಕಡಲಿಗೆ ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿರುವಂತೆ. ಸಾವಿರ ಹೊಳೆಗಳು ಜಟಿಕಾರಣದ ಕುಟಿಲ ಪದಗಳಲ್ಲಿ ಅರಿವತ್ತೊರೆಯು ನಾನು. ಎಂದಿಗಾದರೂ ಆಳದ ಕಡಲಿಗೆ ಸೇರಬಲ್ಲೆನೇನು. ಜಟಿಲ ಕಾರಣದ ಕುಟಿಲ ಪದಗಳಲ್ಲಿ ಅರಿವತ್ತೊರೆಯು ನಾನು. ಎಂದಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲೆನೇನು. ಸೇರಬಹುದೇ ನಾನು ಕಡಲ ನೀಲಿಯೋಳು, ಕರಗಬಹುದೇ ನಾನು, ಕರಗಬಹುದೇ ನಾನು, ಕರಗಬಹುದೇ ಪ್ರೀತಿ ಕುರುಡು. ಇಂತಹ ಪ್ರೀತಿಯಲ್ಲಿ ಕುಣಿಯುತ್ತಿರುವ ಹುಚ್ಚು ಪ್ರೇಮಿಗಳಿಗೆ ಬೆಚ್ಚನೆಯ ವರ್ಣವನ್ನು ನೀಡಿರುವ ಈ ಗೀತೆಗೆ ಕುಡಿದು ಕುಡಿದು ಬಾರೆ, ಒಲಿದು ಒಲಿದು ಬಾರೆ, ಜಯಂತ ಕಾಯ್ಕಿಣಿಯವರು ರಚಿಸಿದಂಥ ಈ ಗೀತೆಯನ್ನು ವೃಂದ ಮತ್ತೆ ನಾನು ತೆಗೆದುಕೊಂಡು ಬರ್ತಾ ಇದ್ದೇವೆ. ಕುಡಿದು ಕುಡಿದು ಬಾರೆ.
ಕ್ಷಣಗಳನ್ನು ದಿಟ್ಟವಾಗಿ ತಮ್ಮ ಲೇಖನಿಯಿಂದ ಅಕ್ಷರ ರೂಪದಲ್ಲಿ ಅಭಿವ್ಯಕ್ತಿಗೊಳಿಸುವ ಸಾಹಸ ಯಾರಿಗಿರುತ್ತೆ ಅಂದರೆ ಅದು ಕವಿಶ್ರೇಷ್ಠರಿಗೆ ಮಾತ್ರ ಸಾಧ್ಯ. ಅಂಥ ಬೇಂದ್ರೆಯವರ ಪತ್ನಿ ಅದನ್ನು ತೊಡೆಯಲ್ಲಿ ಹಾಕೊಂಡು ಕೂತಿರ್ತಾರೆ. ಅಂಥ ಸಂದರ್ಭದಲ್ಲೂ ಕೂಡ ಆ ಕವಿಗೆ ಎಂತಹ ಒಂದು ಭಾವನೆ ಬಂದು ಅದನ್ನು ಬರವಣಿಗೆಯ ರೂಪದಲ್ಲಿ ಇರಿಸ್ತಾರೆ. ಅದೇ ಗೀತೆ ನೀ ಹಿಂಗೆ ನೋಡಬೇಡ ನನ್ನ ತಿರುಗಿ ನಾ ಹೆಂಗೆ ನೋಡಲೇ ನೀನ. ರಚನೆ ಜ್ಞಾನಪೀಠ ಪುರಸ್ಕೃತ ಡಾಕ್ಟರ್ ದ ರಾ ಬೇಂದ್ರೆ ಅವರು. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ
ಮುಗಿಲು ಸುರಿದ ಮುತ್ತಿನ ಕುರಿತು ರಂಗಯದೆಯ ತುಂಬ ಅವರು ಬಲ್ಲ ಹೆಜ್ಜೆಯ ಕುರಿತು ಹೆಜ್ಜೆ ಗೆಜ್ಜೆಯ ಸವಿಸತ್ತು ಪ್ರೇಮನಾದವೋ ಎದೆ ಮುಗಿದಲ್ಲಿ ರಂಗು ಚೆಲ್ಲಿ ನಿಂತಳು ಅವಳು ಕರೆದು ಹೆಸರು ಕಾಣಲಿಲ್ಲೋ ಏನು ನೋಡಿಯೋ ಮೂಯಾರು ಬಲೆಯೇ ಈಗ ನಿನ್ನ ನೆರಳಲ್ಲಿ ಯಾವ ಹನಿಗಳಿಂದ ಯಾವ ನೆಲವು ಹಸಿರಾಗುವುದೋ ಯಾರ ಸ್ಪರ್ಶದಿಂದ ಯಾರ ಮನವು ಹಸಿಯಾಗುವುದೋ ಯಾರ ಉಸಿರ ಹೆಸರು ಯಾರು ಬರೆದರೋ ಯಾವ ಪ್ರೀತಿಯೋ ಯಾರ ಹೃದಯದಲ್ಲರಡುವುದು ಯಾರ ಪ್ರೇಮ ಪೂಜೆಗೆ ಮುಡಿಪು ಯಾರು ಬಲ್ಲವೋ ಮುಂಗಾರು ಬರೆಯೇ ಏನು ನಿನ್ನ ಹನಿಗಳಲ್ಲಿ ಮನವ ಚಂದಮಾಮ ರಮತ ಬಂದ ಮನದಂಗಳಕ್ಕೆ ಪ್ರೀತಿ ಬೆಳಗಿನಲ್ಲಿ ಹೃದಯ ಹೊರಟಿದೆ ನೆನಹೊನಿಗೆ ಅವಳ ಪ್ರೇಮ ದೂರಿನ ಕಡೆಗೆ ಪ್ರೀತಿ ಪಯಣವೋ ಪ್ರಣಯ ದೂರಿನಲ್ಲಿ ಕಳೆದು ಹೋಗ ಸುಖವಾಗಿದ್ದು ಧನ್ಯನಾದೆ ಪಡೆದುಕೊಂಡು ಹೊಸ ಜನ್ಮವೋ ಮುಂಗಾರು ಮಳೆಯೇ ನದಿಗಳಲ್ಲಿ Thank you, thank you, thank you. मेरे ही याद कहीं अलविदा कहना अलविदा कहना रोते हंसते बस यूं ही तुम गुनगुनाते रहना कहीं अलविदा कहना ದಯವಿಟ್ಟು ಕೂತ್ಕೊ. ರೇ 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 ರೇ
ಇದೊಂದು ನಮಗೆ ಒಳ್ಳೆ ಸುದಿನ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಹಾಡಿದ್ರು ಅಂತಂದರೆ ಅಬ್ಬಬ್ಬಾ ಯಾವುದೋ ಒಂದು ಲೋಕಕ್ಕೆ ಹೋದಂಗೆ ಆಗಿಬಿಡ್ತು. ಸೊ ಪತ್ರಿ ಸರ್ಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ತಮ್ಮೆಲ್ಲರಿಗೂ ಇಲ್ಲಿಯ ತನಕ ಶಾಂತ ರೀತಿಯಿಂದ ಕುಳಿತು ಸಂಗೀತವನ್ನು ಕೇಳಿದಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು.